ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿಗಳಿಗೆ ನನ್ನ ಸ್ಟಡಿ ವಿತ್ ಟೀಚರ್ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಇದೀಗ ತಾನೇ ಹೊರಡಿಸಿರ್ತಕ್ಕಂಥ ಒಂದು ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಇರ್ತದೆ. ಅದನ್ನು ತಾವು ನೋಡ್ತಾ ಇದ್ದೀರಿ. 2021 ಮತ್ತು 22ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಹಿಂದಿ ವಿಷಯ. ಹಾಗಾದರೆ ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸಮಯ 3 ಗಂಟೆ. ಇದಕ್ಕೆ ಗರಿಷ್ಠ ಅಂಕಗಳು 80. ಇದೆಲ್ಲ ತಮಗೆ ಗೊತ್ತಿರ್ತಕ್ಕಂಥ ವಿಷಯ. ಪರೀಕ್ಷಾ ಮಂಡಳಿಯವರು ಹೊರಡಿಸಿರ್ತಕ್ಕಂಥ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಕಳೆದ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಕೋಡ್ಗಳ ಮೂಲಕ ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನು ನೆನಪಿಟ್ಕೊಳ್ಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ನಿ. ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಈ ಒಂದು ಪರೀಕ್ಷಾ ಮಂಡಳಿಯವರು ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಅದೇ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಮುಂದಿನ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ಮೊದಲನೇ ಪ್ರಶ್ನೆ ನೋಡಿ, निम्नलिखित प्रश्नों के लिए 4 विकल्प दिए गए हैं. यहाँ पर देख लीजिए 4 विकल्प सुझाए गए हैं. उनमें से सर्वाधिक उचित विकल्प चुनकर संकेताक्षर उनके संकेताक्षर सहित पूर्ण रूप लिखिए. संकेताक्षर यानी यहाँ पर ABCD दे चुके हैं. ಹಾಗಾದರೆ ಈ ಸಂಕೇತಾಕ್ಷರ ಅಂದರೆ ಏನು, ABCD ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ ಏನು ಮಾಡಬೇಕಾಗ್ತದೆ, ತಾವು ಆಪ್ಷನನ್ನು 4 ಬಹುವಿಕಲ್ಪೀಯ ಉತ್ತರಗಳನ್ನು ನೋಡಿ, ಜೊತೆಗೆ ಪ್ರಶ್ನೆ ಉತ್ತರ ಬರೆಯೋದಷ್ಟೇ ಅಲ್ಲ, ಅದರ ಜೊತೆಗೆ ಇರ್ತಕ್ಕಂಥ ಇಲ್ಲಿ ಮೊದಲಿನ ಒಂದು ನಾವು ಕೋಡ್ ನೋಡಿದ್ವಿ, ಪ್ರಶ್ನೆ ಪತ್ರಿಕೆಯ ಕೋಡನ್ನು ತಮಗೆ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗಿರ್ತಕ್ಕಂಥ ಒಂದು ಟ್ರಿಕ್ಸನ್ನು ಹೇಳಿದ್ದೆ. 844894 ಅಂತ. ಹಾಗಾದರೆ 844 ಅಂತ ಹೇಳಿದ್ನಲ್ಲ, 8 ಮೊದಲನೇದಾಗಿ 8 ಬಹುವಿಕಲ್ಪೀಯ ಪ್ರಶ್ನೆಗಳು ಇರ್ತವೆ ಅಂತ ಹೇಳಿದ್ದೆ. ಮೊದಲನೇ ಪ್ರಶ್ನೆಯನ್ನು ತಾವು ನೋಡ್ತಾ ಇದ್ದೀರಿ. बड़ा शब्द का विलोम शब्द है. यहाँ पर A मोटा, B छोटा, C पतला और D लंबा. यहाँ बड़ा और इसका सही जवाब है B ऑप्शन छोटा. ठीक है ना. और दूसरा प्रश्न, बहन शब्द का पुल्लिंग रूप है. बहन शब्द का पुल्लिंग रूप है. बहन तो स्त्रीलिंग है, तो उसका पुल्लिंग रूप A बेटी, माँ, B माँ, C श्रीमती और D भाई. ये तो 3 क्या है, स्त्रीलिंग शब्द है. इस तरह भी आप क्या कर सकते हैं, बहुविकल्पीय शब्द उत्तर को चुन लेते हैं, एक उत्तर को चुन लेते हैं. जैसे 3 गलत होते हैं और 1 सही होता है, तो इसके माध्यम से भी आप क्या करते हैं, सही उत्तर ढूंढते हैं. ಹಾಗಾದರೆ ಇಲ್ಲಿ ಸ್ತ್ರೀಲಿಂಗ ಶಬ್ದಗಳನ್ನು ನಾವು ಹುಡುಕಾಡ್ಬೋದಲ್ಲ. ಹಾಗಾದರೆ ಬೇಟಿ ಸ್ತ್ರೀಲಿಂಗ ಶಬ್ದ, ಮಾ ಸ್ತ್ರೀಲಿಂಗ ಶಬ್ದ, ಶ್ರೀಮತಿ ಸ್ತ್ರೀಲಿಂಗ ಶಬ್ದ. ಈ ರೀತಿ ಮಾಡಿ ನಾವು ಏನು ಮಾಡ್ಬೋದು, ಭಾಯಿ ಅನ್ನುವ D ऑप्शन ಇದನ್ನು ಗುರುತಿಸ್ಬೋದು. प्रश्न नंबर 3, निम्नलिखित में से बहुवचन शब्द कौन सा है. निम्नलिखित में से बहुवचन शब्द कौन सा है. एक बहुवचन, ಇದರೊಳಗೆ 4 ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಬಹುವಚನ ಶಬ್ದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಂದರೆ 3 ಏಕವಚನದಲ್ಲಿವೆ. ಬಚ್ಚಾ, B ಗಲಿ, C ಪ್ರತಿಯಾಂ, D ಕೇಲಾ. बहुत ही आसानी प्रश्न है, ಬಹಳಷ್ಟು ಸರಳವಾಗಿರತಕ್ಕಂಥ ಪ್ರಶ್ನೆ. C ऑप्शन प्रतियां. प्रश्न नंबर 4, निम्नलिखित में से प्रथम प्रेरणार्थक रूप है. ಇಲ್ಲಿ ಕೊಡಲಾಗಿದೆ ಪ್ರಥಮ ಪ್ರೇರಣಾರ್ಥಕ ರೂಪ ಯಾವುದು ಅಂತ ಕೇಳಿದ್ದಾರೆ. A पढ़ाना, B पढ़ाई, C अनपढ़, D पढ़ो. ये देखने से ही पता चलता है कि ये ऑप्शन पढ़ाना. प्रश्न नंबर 5, पिता माता शब्द में समास है.
ए द्विगु, बी तत्पुरुष, सी द्वंद्व, डी अव्ययी भाव समास। ये तो क्या है, द्वंद्व समास है। प्रश्न नंबर 6, संग्रहालय शब्द में संधि है। दीर्घ संधि, बी गुण संधि, सी वृद्धि संधि, डी यन संधि। संग्रह अधिकालय, संग्रहालय, ये तो ये ऑप्शन दीर्घ संधि है। इस तरह के 8 प्रश्न हैं और 7वां प्रश्न है, मेरे पास बहुत डैश पशु पक्षी हैं। रिक्त स्थान के लिए एक कारक चिन्ह है। कारक चिन्हों के बारे में तो आप जानकारी हासिल कर चुके हैं। जैसे 8 कारक है, कर्ता ने कर्म को करण से, संप्रदान को के लिए, अपदान से, संबंध काकी के अधिकरण में पेपर संबोधन ये हो हरे। इस तरह मेरे पास बहुत से पशु पक्षी हैं, यहाँ पर डी ऑप्शन से। प्रश्न नंबर 8, अध्यापक कहानी सुनाते हैं। वाक्य में प्रयुक्त विराम चिन्ह है। बहुत ही ಆಸಾನಿ है, ಬಹಳಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ಬೇರೆ ಯಾವುದು ವಿರಾಮ ಚಿಹ್ನೆ ಇಲ್ಲ. ಹಾಗಾದರೆ ವಾಕ್ಯದಲ್ಲಿ ಒಂದೇ ಒಂದು ವಿರಾಮ ಚಿಹ್ನೆ ಇರೋದು ಕೊನೆಗೆ ಮಾತ್ರ, ಅದು बी ऑप्शन पूर्ण विराम। और दूसरा प्रश्न आ जाता है बच्चों, निम्नलिखित प्रथम 2 शब्द के संबंध के अनुरूप तीसरे शब्द का संबंधित शब्द लिखिए। ये तो 4 प्रश्न होते हैं, एक अंक वाले। प्रश्न नंबर 9, गिल्लू की प्रिय लता सोंजूही, और गिल्लू का प्रिय खाद्य आपको मालूम है, काजू। प्रश्न नंबर 10, स्थानीय ठेकेदार अहमद जलालुद्दीन, अखबारों के वितरक शमशुद्दीन। प्रश्न नंबर 11, एवरेस्ट पर चढ़ने वाली महिला झुमके ताबी, एवरेस्ट पर चढ़ने वाले पुरुष तेनसिंग नोरगे। प्रश्न नंबर 12, बलबीर बलराम, जशोदा यशोदा। इस तरह आपको क्या करना है, लिखना है। पहले और दूसरे शब्द से सहसंबंध होता है और तीसरे शब्द से आपको सहसंबंध लिखना है। प्रश्न नंबर 3, यहाँ में प्रश्न नंबर 3 में भी 4 प्रश्न होते हैं। निम्नलिखित के उत्तर एक पूर्ण वाक्य में लिखिए, ಒಂದೊಂದಾಗಿ ಪೂರ್ತಿ ವಾಕ್ಯದಲ್ಲಿ ಬರೀರಿ ಅಂತ ಹೇಳಿದ್ದಾರೆ। ಹಾಗಾದರೆ 13ನೇ ಪ್ರಶ್ನೆ, अब्दुल कलाम जी बचपन में किस घर में रहते थे। प्रश्न नंबर 14, विजयपुर नगर का प्रमुख आकर्षक स्थान कौन सा है। प्रश्न नंबर 15, तुलसीदास जी के अनुसार मुखिया को कैसा होना चाहिए। प्रश्न नंबर 16, समय किसका दिया हुआ अनुपम धन है। ಬಹಳಷ್ಟು ಸರಳವಾಗಿರತಕ್ಕಂಥ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ। प्रश्न नंबर 4, निम्नलिखित प्रश्नों के उत्तर 2-3 वाक्यों में उत्तर लिखिए। ಹಾಗಾದರೆ ಪ್ರಶ್ನೆಗಳನ್ನು 2-3 ವಾಕ್ಯಗಳಲ್ಲಿ ಬರೀರಿ ಅಂತ ಹೇಳ್ತಾ ಇದ್ದಾರೆ। ಅಂಥ ಪ್ರಶ್ನೆಗಳು ನಮಗೆ ಎಷ್ಟಿದ್ದಾವೆ, 8 ಪ್ರಶ್ನೆಗಳನ್ನ ನಾವು ನೋಡ್ತಾ ಇದ್ವಿ। ಹಾಗಾದರೆ 8 ಪ್ರತಿಯೊಂದಕ್ಕೂ 2 ಅಂಕ ಅಂದರೆ 16 ಅಂಕಗಳನ್ನು ನೀವು ಇಲ್ಲಿ ಪಡಿಬಹುದು। दुकानदार ने लेखक से क्या कहा। 18ನೇ ಪ್ರಶ್ನೆ, वर्मा जी को चौंकाने के लिए गिल्लू कहाँ कहाँ छिप जाता। 19ನೇ प्रश्न, कृष्ण बलराम के साथ खेलने क्यों नहीं जाता। प्रश्न नंबर 20, 20ನೇ प्रश्न, ई गवर्नेंस से क्या लाभ है। प्रश्न नंबर 21, बचेंद्री पाल का बचपन कैसे बीता। प्रश्न नंबर 22, समय का सदुपयोग कैसे करना चाहिए। और प्रश्न नंबर 22 ತನ ಏನಾಯಿತು, ಅದು ಎರಡು ವಾಕ್ಯದಲ್ಲಿ ಬರಿಬೇಕಾಗ್ತದೆ। 23ನೇ ಪ್ರಶ್ನೆ ಮತ್ತು 24ನೇ ಪ್ರಶ್ನೆ ಕಂಪಲ್ಸರಿಯಾಗಿ ಎದರಿಂದ ಬರ್ತಾವೆ ಅಂದರೆ पूरक वाचनದಿಂದ। हमारे किताब में, हमारे सिलेबस में 3 पूरक वाचन पाठ है, जैसे शनि सबसे सुंदर ग्रह, सत्य की महिमा और नागरिक के कर्तव्य। नागरिक के कर्तव्य को छोड़ दिया गया है, जैसे शनि सबसे सुंदर ग्रह और सत्य की महिमा। ये दोनों पूरक वचनों में से हमारे लिए 4 प्रश्न आ जाते हैं, उसमें से अथवा दिया जाता है और 2 प्रश्न को आपको क्या करना है, लिखना है। शनि का वायुमंडल कैसे बना हुआ है और शनि सौरमंडल का सर्वाधिक सुंदर ग्रह कैसे हैं, ये आप प्रश्नों को देख लीजिए।
और 24वां प्रश्न, संसार के महान व्यक्तियों ने सत्य का सहारा लिया है, सोदाहरण समझाइए, उदाहरण सहितವಾಗಿ बरेरी। सत्य में बोलने का तरीका कैसे समझाया गया है ಅಂದರೆ ಎರಡೂ ಪೂರಕ ವಾಚನಗಳಿಂದ ಒಂದೊಂದು ಪ್ರಶ್ನೆ ಕಂಪಲ್ಸರಿಯಾಗಿ ಬರ್ತದೆ. ಅದಕ್ಕಾಗಿ 4 ಪ್ರಶ್ನೆಗಳನ್ನ ಕೇಳಿರ್ತಾರೆ, 2 ಪ್ರಶ್ನೆಗಳನ್ನು ತಾವು ಬರಿಬೇಕಾಗ್ತದೆ. प्रश्न नंबर 5, निम्नलिखित में से उत्तर 3-4 वाक्यों में लिखिए. प्रश्न नंबर 25, कश्मीरी सेब पाठ का आशय क्या है, स्पष्ट कीजिए. ಹಾಗಾದರೆ ಇದು कश्मीरी सेब पाठದಿಂದ. प्रश्न नंबर 26, दिनकर जी के अनुसार मानव का सही परिचय क्या है, अभिनव मनुष्यದಿಂದ ಬಂದಿರ್ತದೆ. 27ನೇ ಪ್ರಶ್ನೆ, जैनुलाब्दीन नमाज के बारे में क्या कहते हैं, मेरा बचपन पाठದಿಂದ. 28ನೇ ಪ್ರಶ್ನೆ, पंडित राजकिशोर का मानवीय व्यवहार का परिचय दीजिए. बसंत की सच्चाई. प्रश्न नंबर 29, सोशल नेटवर्किंग एक क्रांतिकारी खोज है, इंटरनेट ಕ್ರಾಂತಿಯಿಂದ ಬಂದಿರತಕ್ಕಂಥ ಪ್ರಶ್ನೆ. ಅಷ್ಟೇ ಅಲ್ಲದೆ 30ನೇ ಪ್ರಶ್ನೆ, लेखक हरिशंकर परशाई जी ने कमरा छोड़कर जाने का निर्णय क्यों लिया, ईमानदारों के सम्मेलन पाठ से. और 31ನೇ ಪ್ರಶ್ನೆ, कविता में भारत माता का स्वरूप कैसे सुशोभित है. 31ರ ಪ್ರಶ್ನೆವರೆಗೆ ಪ್ರಶ್ನೆಗಳು 7 ಪ್ರಶ್ನೆಗಳು ವಿವಿಧ ಪಾಠಗಳಿಂದ ಬರ್ತವೆ. 32ನೇ ಪ್ರಶ್ನೆಯನ್ನು ನಾವು ಗಮನಿಸಬಹುದು. ಏನಂತಂದರೆ, ನಿಮ್ನಲಿಖಿತ ದೋಹಾ ಕಾ ಭಾವಾರ್ಥ ಅಪನೆ ಶಬ್ದೋ ಮೇ ಲಿಖಿಯೇ. ಹಾಗಾದರೆ ಇಲ್ಲಿ ತುಳಸಿ ಕೆ ದೋಹೆ ಎಷ್ಟಿವೆ ದೋಹೆಗಳು? 5 ಇವೆ. तो 5 दोहों में से एक दोहा आपको भावार्थ के लिए 100% आ जाता है. ಹಾಗಾದರೆ ಇಲ್ಲಿ 5 ದೋಹಾಗಳಲ್ಲಿ ಒಂದು ದೋಹಾ ಭಾವಾರ್ಥಕ್ಕಾಗಿ ಬರ್ತದೆ. ಇಲ್ಲಿರ್ತಕ್ಕಂಥ ದೋಹಾ, ದಯಾ ಧರ್ಮ ಕಾ ಮೂಲ ಹೇ, ಪಾಪ ಮೂಲ ಅಭಿಮಾನ್, ತುಳಸಿ ದಯಾ ನ ಛಾಂಡಿಯೇ ಜಬಲಗ ಘಟಮೆ ಪ್ರಾಣ್. ಈ ರೀತಿ 5 ದೋಹಾದಲ್ಲಿ ಯಾವುದಾದ್ರೂ ಒಂದು ಬರುತ್ತದೆ. ಹಾಗಾದರೆ ದೋಹಾವನ್ನು ಕಂಠಪಾಠ ಮಾಡಬೇಕು ಮತ್ತು ದೋಹಾದ ಭಾವಾರ್ಥವನ್ನು ನೆನ್ಪಿಟ್ಕೊಳ್ಬೇಕು. ಅಷ್ಟೇ ಅಲ್ಲದೆ यहाँ पर और एक कंपल्सरी ಮತ್ತೊಂದು ಕಂಪಲ್ಸರಿ ಪ್ರಶ್ನೆ ಆಗಿರ್ತದೆ, ಗದ್ಯಾಂಶ ಕೆ ಅನುಸಾರ ಕನ್ನಡ या अंग्रेजी में ಅನುವಾದ ಕೀಜಿಯೇ. ಈ ಗದ್ಯಾಂಶವನ್ನು ನೋಡ್ರಿ, ಕನ್ನಡ ಮತ್ತು ಅಥವಾ ಅಂಗ್ರೇಜಿ ನಿಮ್ಮ ಮಾತೃಭಾಷೆ ಯಾವುದಾಗಿರ್ತದಲ್ಲ ಅದರಲ್ಲಿ ತಾವು ಅನುವಾದವನ್ನು ಮಾಡಿ. ಬಡಿ ಕಠಿನಾಯಿ ಸೆ ಲೇಖಿಕಾ ನೆ ಗಿಲ್ಲು ಕೋ ತಾಲಿ ಕೆ ಪಾಸ್ बैठना ಸಿಖಾಯ. ಭಾಳಷ್ಟು ಕಠಿಣತೆಯಿಂದ ಲೇಖಕಿ ಗಿಲ್ಲುವನ್ನು ತಟ್ಟೆಯ ಹತ್ತಿರ ಕುಳಿತುಕೊಳ್ಳಲು ಕಲಿಸಿದಳು. ಜहाँ बैठकर वह थाली में से एक एक चावल उठाकर खाता रहता था. ಅಲ್ಲಿ ಕುಳಿತುಕೊಂಡು ಒಂದೊಂದಾಗಿ ಅನ್ನದಗಳನ್ನು ತಿಂತಾ ಇತ್ತು. ಪ್ರಶ್ನೆ ನಂಬರ್, ಇದು ಏನಿದೆ 3 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. प्रश्न नंबर 6, निम्नलिखित प्रश्नों के उत्तर 5-6 वाक्यों के लिए उत्तर लिखिए. हागाದರೆ 34ನೇ ಪ್ರಶ್ನೆ, कर्नाटक के साहित्यकारों के कन्नड़ साहित्य को प्रसिद्ध बनाया है, कैसे स्पष्ट कीजिए. ಇದು ಒಂದು ಪ್ರಶ್ನೆ. ಬೆಂಗಳೂರು ವಿಶ್ವ ಭರ್ में क्यों प्रसिद्ध है, विवरण दीजिए. ಹಾಗಾದರೆ ಈ ಪ್ರಶ್ನೆ ಎಲ್ಲಿಂದ ಬಂತು? ಇಂಟರ್ನೆಟ್ ಕ್ರಾಂತಿಯಿಂದ ಈ ಪ್ರಶ್ನೆ ಬಂತು. ಇಂಥ ಒಂದು ನೇರವಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲ ಇದು. ಅದಕ್ಕಾಗಿ ಬೆಂಗಳೂರು ಯಾವ ಕಾರಣಕ್ಕಾಗಿ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂತ ಕೇಳಲಾಗ್ತಾ ಇದೆ. ಹಲವಾರು ಸಂಸ್ಥೆಗಳನ್ನು ಹುಟ್ಟು ಹಾಕಿರ್ತಕ್ಕಂಥ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಅದನ್ನೇ ತಾವು ಬರಿಬೇಕಾಗ್ತದೆ. ಅಂದರೆ ಸ್ವಲ್ಪ ಪ್ರಶ್ನೆ 1-2 ಕ್ಲಿಷ್ಟಾಗಿ ಬರ್ತಾವೆ, ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು ಬರೋದಿಲ್ಲ. ಹಾಗಾಗಿ ಆ ಪ್ರಶ್ನೆಗಳ ಕಡೆ ತಾವು ಗಮನವನ್ನು ಹರಿಸಬೇಕಾಗ್ತದೆ. ಕೆಲವೊಂದು ಸಲ ನಿಮಗೆ ಉತ್ತರಗಳು ಗೊತ್ತಿರ್ತವೆ, ಆದರೆ ಬರೀಲಿಕ್ಕೆ ನೀವೇನು ಮಾಡ್ತೀರಿ, ಹಿಂದೆ ಮುಂದೆ ನೋಡಿ ಇದು ಸರಿನಾ ಇದು ತಪ್ಪಾ ಅಂತ ನೀವು ಲೆಕ್ಕಾಚಾರ ಹಾಕ್ತಾ ಕುಳಿತುಕೊಳ್ತೀರಿ. ನಿಮಗದು ಐಡಿಯಾ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಆ ರೀತಿ ಪ್ರಶ್ನೆ ಇದು ಬಂದದ. और प्रश्न नंबर, ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ. ಆಗಲೇ ನಾನು ಒಂದು ಕೋಡನ್ನು ಹೇಳಿದ್ದೆ. ಆ ಕೋಡಲ್ಲಿ 4 ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು 4 ಇರ್ತವೆ ಅಂತ ಹೇಳಿದ್ದೆ. ಹಾಗಾದರೆ ಆ 4 ಪ್ರಶ್ನೆಗಳಲ್ಲಿ ಒಂದು ದೀರ್ಘ ಉತ್ತರದ ಪ್ರಶ್ನೆ, ಇನ್ನೊಂದು 2ನೇದು
ಪದ್ಯ ಪೂರ್ಣ ಕೀಜಿಯೆ, ಕವಿತಾಂಶ ಪೂರ್ಣ ಕೀಜಿಯೆ. ಹಾಗಾದರೆ ಈ ಕವಿತಾಂಶ ಪೂರ್ಣ ಕೀಜಿಯೆ ಎಲ್ಲಿಂದ ಬಂತು, ಯಾವ ಪದ್ಯದಿಂದ ಬಂತು ಅಂದರೆ, ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ ಕವಿತೆಯ ಕೊನೆಯ ಪದ್ಯ ಅಥವಾ ಪ್ಯಾರಾಗ್ರಾಫ್ ಇದಾಗಿರ್ತದೆ. असफलता एक चुनौती है, इसे स्वीकार करो, क्या कमी रह गई देखो और सुधार करो. जब तक ना सफल हो नींद चैन को त्यागो तुम, ಸಂಘರ್ಷ ಕಾ ಮೈದಾನ छोड़कर ಮತ್ ಭಾಗೋ ತುಮ್. ಈ 4 ಲೈನನ್ನು ನೀವು ಕಂಠಪಾಠ ಮಾಡಿದ್ದಾದರೆ ನಿಮಗೆ 100% ಏನಾಗ್ತದೆ, 4 ಅಂಕಗಳು ಬಂದೇ ಬರ್ತಾವ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಬರ್ತದ, 3ನೇ ಪ್ರಶ್ನೆ 4 ಅಂಕದ ಪ್ರಶ್ನೆಯಾಗಿ, ನಿಮ್ನಲಿಖಿತ ಗದ್ಯಾಂಶ ಧ್ಯಾನಪೂರ್ವಕ ಪಡ್ಕರ್ ನೀಚೆ ದಿಯೇ ಗಯೇ ಪ್ರಶ್ನೋं के उत्तर लिखिए. ಹಾಗಾದರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬೇರೆ ಬೇರೆಯಾಗಿರ್ತಕ್ಕಂಥ ಅಪಠಿತ ಗದ್ಯಾಂಶವನ್ನು ಕೊಡ್ತಾರೆ. ಅದಕ್ಕೆ 4 ಏನು ಮಾಡಿರ್ತಾರೆ, ಉತ್ತರಗಳನ್ನು ಕೊಡ್ತಾರೆ. ಅದು ಪ್ರಶ್ನೆ ಪತ್ರಿಕೆಗೆ ಬೇರೆ ಬೇರೆಯಾಗಿ ಪ್ಯಾರಾಗ್ರಾಫ್ ಬರ್ತಾ ಇರ್ತದೆ. ಅದಕ್ಕಾಗಿ ಅಲ್ಲಿ ಇರ್ತಕ್ಕಂಥ ಪ್ಯಾರಾಗ್ರಾಫನ್ನು ನೋಡಿ ಅದನ್ನು ಅರ್ಥೈಸಿಕೊಂಡು ಈ 4 ಪ್ರಶ್ನೆಗಳಿಗೆ ಉತ್ತರಿಸಿದಾಗ ನಿಮಗೆ 4 ಅಂಕಗಳು ದೊರೆಯುತ್ತವೆ. ಹಾಗಾದರೆ ಇನ್ನೊಂದು 4 ಅಂಕದ ಪ್ರಶ್ನೆ ಯಾವುದು ಅನ್ಬೋದು ನೀವು. ಅದಕ್ಕಾಗಿ ಇಲ್ಲೊಂದು ಪ್ರಶ್ನೆ ಇದೆ, 8ನೇ ಪ್ರಶ್ನೆ. दिए गए संकेत बिंदुओं के आधार पर 12 से 15 वाक्यों में किसी एक विषय के बारे में क्या करना है, निबंध लिखना है. यहाँ पर 3 निबंध दिए जाते हैं. ಹಾಗಾದರೆ ಎಷ್ಟು ನಿಬಂಧಗಳನ್ನು ಕೊಡಲಾಗ್ತದೆ, 3 ನಿಬಂಧಗಳನ್ನು. ಕೆಲವೊಂದಿಷ್ಟು ಆಧಾರ ಬಿಂದುಗಳನ್ನು ಕೊಡ್ತಾರೆ ಯಾವುದ್ರ ಮೇಲೆ ಬರಿಬೇಕು ಅಂತ. वन महोत्सव, वनों का उपयोग, वनों को बचाने के उपाय, वन महोत्सव के लाभ, उपसಂಹಾರ. ಈ ಒಂದು ಆಧಾರ ಬಿಂದುವಿನ ಮೇಲೆ ತಾವು ಬರಿಬೇಕಾಗ್ತದೆ. ಆಜಕಿ ಅವಶ್ಯಕತೆ ಇಂಟರ್ನೆಟ್ ಪಾಠ ಬಹಳಷ್ಟು ಮಹತ್ವಪೂರ್ಣದಾಗಿರ್ತದೆ. ಅದಕ್ಕಾಗಿ ಇಂಟರ್ನೆಟ್ ಪಾಠದಿಂದ ನಿಬಂಧನೂ ಬರಬಹುದು. ಹಾಗಾದರೆ ಅಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬಂದಿದೆ. ಮತ್ತೊಂದು ಸಲ ಹೇಳ್ತೀನಿ ಕೇಳಿಲಿ. ಇಲ್ಲಿ ಒಂದು ಪ್ರಶ್ನೆ ಬಂದಿದೆ, ಬೆಂಗಳೂರು ವಿಶ್ವ ಬಾರ್ ಮೇ ಪ್ರಸಿದ್ಧ ಕ್ಯೂ ಪ್ರಸಿದ್ಧ ಹೈ. ಇಲ್ಲಿ 4 ಅಂಕದ ಪ್ರಶ್ನೆ ಬಂತು. ಮತ್ತು ಇಲ್ಲಿ ನಿಬಂಧ ಬಂತು. ಅಂದರೆ ಇದು 4+4 8 ಮಾರ್ಕ್ಸ್. ನೀವು 8 ಅಂಕಗಳನ್ನು ಇಂಟರ್ನೆಟ್ ಕ್ರಾಂತಿ ಪಾಠದಿಂದ, ಒಂದೇ ಪಾಠದಿಂದ ತೆಗೆದುಕೊಳ್ಳುವ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಇಂಟರ್ನೆಟ್ ಕ್ರಾಂತಿ ಪಾಠ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಇಂಟರ್ನೆಟ್ ಕಾ ಅರ್ಥ ಆ ಪಾಠದಲ್ಲಿದೆ, ಇಂಟರ್ನೆಟ್ ಕಾ ಉಪಯೋಗ ಇದೆ, ಇಂಟರ್ನೆಟ್ ಸೇ ಲಾಭ ಐತಿ, ಇಂಟರ್ನೆಟ್ ಅದರಿಂದ ಉಪಸಂಹಾರ. ಇಷ್ಟನ್ನು ಬರೆದ್ರೆ 4 ಅಂಕಗಳು ನೀವು ಆರಾಮಾಗಿ ಗಳಿಸ್ಬೋದು. ಅದೇ ರೀತಿ पर्यटन का महत्व, पर्यटन का अर्थ, विकास का सूत्रधार, पर्यटन से लाभ, उपಸಂಹಾರ. ಈ ಒಂದು ಆಧಾರ ಬಿಂದುಗಳ ಮೇಲೆ ಬರೆದಿದ್ದಾದರೆ 4 ಅಂಕಗಳು ಬರ್ತವೆ. ಯಾವುದಾದ್ರೂ 3 ನಿಬಂಧಗಳಲ್ಲಿ ಒಂದನ್ನು ಮಾತ್ರ ಬರಿಬೇಕಾಗ್ತದೆ. ಪ್ರಶ್ನೆ ನಂಬರ್ 9, ನಿಮ್ನಲಿಖಿತ ವಿಷಯ के बारे में पत्र लिखिए. 38ನೇ ಪ್ರಶ್ನೆ. कोई कारण बताते हुए 4 दिन की छुट्टी के लिए अपने प्रधान अध्यापक जी के नाम एक पत्र लिखिए. ಯಾವುದಾದ್ರೂ ಕಾರಣ ಹೇಳಿ 4 ದಿನಗಳ ರಜೆಯನ್ನು 4 ದಿನಗಳ ರಜೆಯನ್ನು ಕೇಳುತ್ತಾ ನಿಮ್ಮ प्रधान अध्यापकರಿಗೆ ಒಂದು ಪತ್ರ ಬರೆಯಿರಿ. ये तो व्यवहारिक पत्र हो गए. और दूसरा पत्र है, अपने पढ़ाई के बारे में बताते हुए अपने पिता के नाम एक पत्र लिखिए. ನಿಮ್ಮ ಪढ़ाई, ನಿಮ್ಮ ಒಂದು ಅಭ್ಯಾಸದ ಕುರಿತು ನಿಮ್ಮ ತಂದೆಗೆ ಒಂದು ವೈಯಕ್ತಿಕ ಪತ್ರ ಬರೆಯಿರಿ ಅಂತ ಇದೆ. ಅದಕ್ಕಾಗಿ ಇದನ್ನಾದರೂ ಬರೆದರೂ ಸರಿ, ಯಾವುದು ನಿಮಗೆ ಸರಿಯಾಗಿ ಬರ್ತದೋ ಇಲ್ಲ ಅದನ್ನು ತಯಾರಿ ಮಾಡ್ಕೊಂಡು ಬಂದಿದ್ದಾದರೆ ಅದನ್ನು ಮಾತ್ರ ಬರೆಯಿರಿ, 5 ಅಂಕಗಳನ್ನು ಪಡೆಯಿರಿ. ಈ ರೀತಿ ಪ್ರಶ್ನೆ ಪತ್ರಿಕೆಯ ಈ ಬೋರ್ಡ್ದಿಂದ ಬಿಟ್ಟಿರ್ತಕ್ಕಂಥ ಈ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಓದಿಕೊಂಡು ಇದರ ಒಂದು ಉತ್ತರವನ್ನು ಬಿಡಿಸಿ ನಿಮ್ಮ ಹತ್ತಿರ ಮಾದರಿ ರೂಪದಲ್ಲಿ ಇಟ್ಕೊಂಡು ಇದೇ ಒಂದು ವೇದಲ್ಲಿ ತಾವು ಓದಿದ್ದಾದರೆ ನಿಜವಾಗ್ಲೂ ಇಲ್ಲಿ ಔಟ್ 80ಕ್ಕೆ 80 ಅಂಕಗಳನ್ನು ಗಳಿಸುವ ಸಾಧ್ಯತೆಗಳು ಇವೆ. ಹಾಗಾದರೆ ತಾವು
ಪ್ರಯತ್ನ ಮಾಡಿದ್ದಾದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೀನಿ. ಇದರ ವಿಶ್ಲೇಷಣೆಯನ್ನು, ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆಯನ್ನು, ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.